ಆಕೆ ಇನ್ನೂ ಬಾಳಿ ಬದುಕಬೇಕಿದ್ದವಳು. ವೈದ್ಯ ವಿದ್ಯಾರ್ಥಿನಿಯಾಗಿದ್ದಂತಹ ಆಕೆ ನೂರಾರು ಕನಸನ್ನ ಕಂಡಿದ್ಲು. ಆದರೆ ಅದೊಂದು ಘಟನೆಯಿಂದ ನೊಂದು ಬಾರದ ಊರಿಗೆ ಪಯಣಿಸಿದ್ದಾಳೆ. ಅಷ್ಟಕ್ಕೂ ಆ ಯುವತಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾದರೂ ಯಾಕೆ ಅನ್ನೋದರ ಒಂದು ಕಂಪ್ಲೀಟ್ ಡೀಟೇಲ್ಸ್ ನಿಮ್ಮ ಮುಂದೆ. ಕುಟುಂಬದ ಕೊಂಡಿಯೇ ಕಳಚಿದೆ. ಓದಿ ಆಸರೆಯಾಗಬೇಕಾದವರು ನೇಣಿಗೆ ಕೊರಳೊಡ್ಡಿದ್ದಾಳೆ. ಹತ್ತಾರು ಕನಸು ಕಂಡಿದ್ದ ಪೋಷಕರ ಆ ಕ್ರಂದನ ಮುಗಿಲು ಮುಟ್ಟಿದೆ. ಪ್ರಾಧ್ಯಾಪಕರಿಂದ ನಿಂದನೆ, ವಿದ್ಯಾರ್ಥಿನಿ ಆತ್ಮಹತ್ಯೆ. ಫೋಟೋದಲ್ಲಿ ಕಾಣ್ತಿರೋ ಈ ಯುವತಿ ಹೆಸರು ಯಶಸ್ವಿನಿ ಅಂತ. 23 ವರ್ಷದ ಈಕೆ ವೈದ್ಯ ವಿದ್ಯಾರ್ಥಿನಿ. ಬೊಮ್ಮನಹಳ್ಳಿ ಆಕ್ಸ್ಫರ್ಡ್ ಕಾಲೇಜಿನಲ್ಲಿ 3ನೇ ವರ್ಷದ ಡೆಂಟಲ್ ಓದ್ತಾ ಇದ್ಲು. ಆದ್ರೆ ಇಂದು ಚಂದಾಪುರ ನಿವಾಸದಲ್ಲಿ ಆತ್ಮಹತ್ಯೆಗೆ ಶರಣಾಗಿದ್ದಾಳೆ. ಬುಧವಾರ ಕಣ್ಣು ನೋವಿನಿಂದ ಕಾಲೇಜಿಗೆ ರಜೆ ಹಾಕಿದ್ದ ಯಶಸ್ವಿನಿ ಮಾರನೇ ದಿನ ಕಾಲೇಜಿಗೆ ಹೋದಾಗ ಪ್ರಾಧ್ಯಾಪಕರು ಅವಮಾನ ಮಾಡಿದ್ರು ಅನ್ನೋ ಆರೋಪ ಕೇಳಿಬಂದಿದೆ. ಕಣ್ಣಿಗೆ ಯಾವ ಡ್ರಾಪ್ಸ್ ಹಾಕ್ದೆ, ಎಷ್ಟು ಡ್ರಾಪ್ಸ್ ಹಾಕ್ದೆ, ಇಡೀ ಬಾಟಲ್ ಸುರಿದುಕೊಂಡಿಯಾ ಅಂತ ಅವಮಾನಿಸಿದ್ರಂತೆ. ಅಲ್ಲದೆ ಸೆಮಿನಾರ್ಗೆ ಅವಕಾಶ ನೀಡಲ್ಲ ಅಂದಿದ್ರಂತೆ. ಇದರಿಂದ ಮನನೊಂದು ಯಶಸ್ವಿನಿ ಸೂಸೈಡ್ ಮಾಡಿಕೊಂಡಿದ್ದಾಳೆ ಎಂದು ಕುಟುಂಬಸ್ಥರು ಆರೋಪಿಸಿದ್ದಾರೆ. ಸರ್ 4 ಜನದ ಮುಂದೆ ಅವಮಾನ ಮಾಡಿದ್ರೆ ಸರ್ ರ್ಯಾಂಕ್ ಸ್ಟೂಡೆಂಟ್ಗಳಿಗೆ ಬೇಜಾರಾಗಲ್ವಾ? ಮೊನ್ನೆ ಸೆಮಿನಾರ್ ಇತ್ತಂತೆ. ಸೆಮಿನಾರಲ್ಲಿ ಇವಳಿಗೆ ಮಾತಾಡೋಕ್ಕೆ ಬಿಟ್ಟಿಲ್ವಂತೆ ಸರ್. ನನಗೆ ಅವಳು ಏನು ಹೇಳಲಿಲ್ಲ, ಬೇರೆಯವರಿಂದ ಗೊತ್ತಾಯ್ತು. ಯಾಕೆ ಸರ್? ಎಲ್ಲರೂ ಅರ್ಹರೇ ಅಲ್ವಾ? ಎಲ್ಲರೂ ನೀಟ್ ಎಕ್ಸಾಮ್ ಬರೆದು ಹೈಯೆಸ್ಟ್ ಮಾರ್ಕ್ಸ್ ತಗೊಂಡು ಹೋಗಿರೋದು ತಾನೇ. ಯಾಕೆ ಅವಕಾಶ ಕೊಟ್ಟಿಲ್ಲ? ಅಟ್ಲೀಸ್ಟ್ ಪ್ರೀತಿಯಿಂದ ಒಂದು ಮಾತಾಡ್ಬೋದಾಗಿತ್ತಲ್ವಾ? ಇನ್ನು ಶವಾಗಾರದ ಬಳಿ ಯಶಸ್ವಿನಿ ಸಹಪಾಠಿಗಳು ಪ್ರತಿಭಟಿಸಿ ಆಕ್ರೋಶ ಹೊರಹಾಕಿದ್ರು. ಈಕೆಯ ಸಾವಿಗೆ ಕಾಲೇಜು ಆಡಳಿತ ಮಂಡಳಿ ಕಿರುಕುಳವೇ ಕಾರಣ ಅಂತ ಆರೋಪಿಸಿದ್ರು. ಈ ಬಗ್ಗೆ ಸೂರ್ಯನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತಮ್ಮ ಮಗಳ ಸಾವಿಗೆ ನ್ಯಾಯ ಕೊಡಿಸುವಂತೆ ಪೋಷಕರು ಆಗ್ರಹಿಸಿದ್ದಾರೆ. ಒಟ್ಟಾರೆ ಪ್ರಾಧ್ಯಾಪಕರು ಮಾಡಿದ್ದ ಅವಮಾನಕ್ಕೆ ವಿದ್ಯಾರ್ಥಿನಿ ನೇಣಿಗೆ ಕೊರಳೊಡ್ಡಿದ್ದು ದುರಂತವೇ ಸರಿ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಆಕೆ ಇನ್ನೂ ಬಾಳಿ ಬದುಕಬೇಕಿದ್ದವಳು. ವೈದ್ಯ ವಿದ್ಯಾರ್ಥಿನಿಯಾಗಿದ್ದಂತಹ ಆಕೆ ನೂರಾರು ಕನಸನ್ನ ಕಂಡಿದ್ಲು. ಆದರೆ ಅದೊಂದು ಘಟನೆಯಿಂದ ನೊಂದು ಬಾರದ ಊರಿಗೆ ಪಯಣಿಸಿದ್ದಾಳೆ. ಅಷ್ಟಕ್ಕೂ ಆ ಯುವತಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾದರೂ ಯಾಕೆ ಅನ್ನೋದರ ಒಂದು ಕಂಪ್ಲೀಟ್ ಡೀಟೇಲ್ಸ್ ನಿಮ್ಮ ಮುಂದೆ. ಕುಟುಂಬದ ಕೊಂಡಿಯೇ ಕಳಚಿದೆ. ಓದಿ ಆಸರೆಯಾಗಬೇಕಾದವರು ನೇಣಿಗೆ ಕೊರಳೊಡ್ಡಿದ್ದಾಳೆ. ಹತ್ತಾರು ಕನಸು ಕಂಡಿದ್ದ ಪೋಷಕರ ಆ ಕ್ರಂದನ ಮುಗಿಲು ಮುಟ್ಟಿದೆ. ಪ್ರಾಧ್ಯಾಪಕರಿಂದ ನಿಂದನೆ, ವಿದ್ಯಾರ್ಥಿನಿ ಆತ್ಮಹತ್ಯೆ. ಫೋಟೋದಲ್ಲಿ ಕಾಣ್ತಿರೋ ಈ ಯುವತಿ ಹೆಸರು ಯಶಸ್ವಿನಿ ಅಂತ. 23 ವರ್ಷದ ಈಕೆ ವೈದ್ಯ ವಿದ್ಯಾರ್ಥಿನಿ. ಬೊಮ್ಮನಹಳ್ಳಿ ಆಕ್ಸ್ಫರ್ಡ್ ಕಾಲೇಜಿನಲ್ಲಿ 3ನೇ ವರ್ಷದ ಡೆಂಟಲ್ ಓದ್ತಾ ಇದ್ಲು. ಆದ್ರೆ ಇಂದು ಚಂದಾಪುರ ನಿವಾಸದಲ್ಲಿ ಆತ್ಮಹತ್ಯೆಗೆ ಶರಣಾಗಿದ್ದಾಳೆ. ಬುಧವಾರ ಕಣ್ಣು ನೋವಿನಿಂದ ಕಾಲೇಜಿಗೆ ರಜೆ ಹಾಕಿದ್ದ ಯಶಸ್ವಿನಿ ಮಾರನೇ ದಿನ ಕಾಲೇಜಿಗೆ ಹೋದಾಗ ಪ್ರಾಧ್ಯಾಪಕರು ಅವಮಾನ ಮಾಡಿದ್ರು ಅನ್ನೋ ಆರೋಪ ಕೇಳಿಬಂದಿದೆ. ಕಣ್ಣಿಗೆ ಯಾವ ಡ್ರಾಪ್ಸ್ ಹಾಕ್ದೆ, ಎಷ್ಟು ಡ್ರಾಪ್ಸ್ ಹಾಕ್ದೆ, ಇಡೀ ಬಾಟಲ್ ಸುರಿದುಕೊಂಡಿಯಾ ಅಂತ ಅವಮಾನಿಸಿದ್ರಂತೆ. ಅಲ್ಲದೆ ಸೆಮಿನಾರ್ಗೆ ಅವಕಾಶ ನೀಡಲ್ಲ ಅಂದಿದ್ರಂತೆ. ಇದರಿಂದ ಮನನೊಂದು ಯಶಸ್ವಿನಿ ಸೂಸೈಡ್ ಮಾಡಿಕೊಂಡಿದ್ದಾಳೆ ಎಂದು ಕುಟುಂಬಸ್ಥರು ಆರೋಪಿಸಿದ್ದಾರೆ. ಸರ್ 4 ಜನದ ಮುಂದೆ ಅವಮಾನ ಮಾಡಿದ್ರೆ ಸರ್ ರ್ಯಾಂಕ್ ಸ್ಟೂಡೆಂಟ್ಗಳಿಗೆ ಬೇಜಾರಾಗಲ್ವಾ? ಮೊನ್ನೆ ಸೆಮಿನಾರ್ ಇತ್ತಂತೆ. ಸೆಮಿನಾರಲ್ಲಿ ಇವಳಿಗೆ ಮಾತಾಡೋಕ್ಕೆ ಬಿಟ್ಟಿಲ್ವಂತೆ ಸರ್. ನನಗೆ ಅವಳು ಏನು ಹೇಳಲಿಲ್ಲ, ಬೇರೆಯವರಿಂದ ಗೊತ್ತಾಯ್ತು. ಯಾಕೆ ಸರ್? ಎಲ್ಲರೂ ಅರ್ಹರೇ ಅಲ್ವಾ? ಎಲ್ಲರೂ ನೀಟ್ ಎಕ್ಸಾಮ್ ಬರೆದು ಹೈಯೆಸ್ಟ್ ಮಾರ್ಕ್ಸ್ ತಗೊಂಡು ಹೋಗಿರೋದು ತಾನೇ. ಯಾಕೆ ಅವಕಾಶ ಕೊಟ್ಟಿಲ್ಲ? ಅಟ್ಲೀಸ್ಟ್ ಪ್ರೀತಿಯಿಂದ ಒಂದು ಮಾತಾಡ್ಬೋದಾಗಿತ್ತಲ್ವಾ?
ಇನ್ನು ಶವಾಗಾರದ ಬಳಿ ಯಶಸ್ವಿನಿ ಸಹಪಾಠಿಗಳು ಪ್ರತಿಭಟಿಸಿ ಆಕ್ರೋಶ ಹೊರಹಾಕಿದ್ರು. ಈಕೆಯ ಸಾವಿಗೆ ಕಾಲೇಜು ಆಡಳಿತ ಮಂಡಳಿ ಕಿರುಕುಳವೇ ಕಾರಣ ಅಂತ ಆರೋಪಿಸಿದ್ರು. ಈ ಬಗ್ಗೆ ಸೂರ್ಯನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ತಮ್ಮ ಮಗಳ ಸಾವಿಗೆ ನ್ಯಾಯ ಕೊಡಿಸುವಂತೆ ಪೋಷಕರು ಆಗ್ರಹಿಸಿದ್ದಾರೆ. ಒಟ್ಟಾರೆ ಪ್ರಾಧ್ಯಾಪಕರು ಮಾಡಿದ್ದ ಅವಮಾನಕ್ಕೆ ವಿದ್ಯಾರ್ಥಿನಿ ನೇಣಿಗೆ ಕೊಳ್ಳೊಡ್ಡಿದ್ದು ದುರಂತವೇ ಸರಿ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಆಕೆ ಇನ್ನೂ ಬಾಳಿ ಬದುಕಬೇಕಿದ್ದವಳು. ವೈದ್ಯ ವಿದ್ಯಾರ್ಥಿನಿಯಾಗಿದ್ದಂತಹ ಆಕೆ ನೂರಾರು ಕನಸನ್ನ ಕಂಡಿದ್ಲು. ಆದರೆ ಅದೊಂದು ಘಟನೆಯಿಂದ ನೊಂದು ಬಾರದ ಊರಿಗೆ ಪಯಣಿಸಿದ್ದಾಳೆ. ಅಷ್ಟಕ್ಕೂ ಆ ಯುವತಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾದರೂ ಯಾಕೆ ಅನ್ನೋದರ ಒಂದು ಕಂಪ್ಲೀಟ್ ಡೀಟೇಲ್ಸ್ ನಿಮ್ಮ ಮುಂದೆ. ಕುಟುಂಬದ ಕೊಂಡಿಯೇ ಕಳಚಿದೆ. ಓದಿ ಆಸರೆಯಾಗಬೇಕಾದವರು ನೇಣಿಗೆ ಕೊರಳೊಡ್ಡಿದ್ದಾಳೆ. 10 ಕನಸು ಕಂಡಿದ್ದ ಪೋಷಕರ ಆ ಕ್ರಂದನ ಮುಗಿಲು ಮುಟ್ಟಿದೆ. ಪ್ರಾಧ್ಯಾಪಕರಿಂದ ನಿಂದನೆ, ವಿದ್ಯಾರ್ಥಿನಿ ಆತ್ಮಹತ್ಯೆ. ಫೋಟೋದಲ್ಲಿ ಕಾಣ್ತಿರೋ ಈ ಯುವತಿ ಹೆಸರು ಯಶಸ್ವಿನಿ ಅಂತ. 23 ವರ್ಷದ ಈಕೆ ವೈದ್ಯ ವಿದ್ಯಾರ್ಥಿನಿ. ಬೊಮ್ಮನಹಳ್ಳಿ ಆಕ್ಸ್ಫರ್ಡ್ ಕಾಲೇಜಿನಲ್ಲಿ 3ನೇ ವರ್ಷದ ಡೆಂಟಲ್ ಓದ್ತಾ ಇದ್ಲು. ಆದ್ರೆ ಇಂದು ಚಂದಾಪುರ ನಿವಾಸದಲ್ಲಿ ಆತ್ಮಹತ್ಯೆಗೆ ಶರಣಾಗಿದ್ದಾಳೆ. ಬುಧವಾರ ಕಣ್ಣು ನೋವಿನಿಂದ ಕಾಲೇಜಿಗೆ ರಜೆ ಹಾಕಿದ್ದ ಯಶಸ್ವಿನಿ ಮಾರನೇ ದಿನ ಕಾಲೇಜಿಗೆ ಹೋದಾಗ ಪ್ರಾಧ್ಯಾಪಕರು ಅವಮಾನ ಮಾಡಿದ್ರು ಅನ್ನೋ ಆರೋಪ ಕೇಳಿಬಂದಿದೆ. ಕಣ್ಣಿಗೆ ಯಾವ ಡ್ರಾಪ್ಸ್ ಹಾಕ್ದೆ, ಎಷ್ಟು ಡ್ರಾಪ್ಸ್ ಹಾಕ್ದೆ, ಇಡೀ ಬಾಟಲ್ ಸುರಿದುಕೊಂಡಿಯಾ ಅಂತ ಅವಮಾನಿಸಿದ್ರಂತೆ. ಅಲ್ಲದೆ ಸೆಮಿನಾರ್ಗೆ ಅವಕಾಶ ನೀಡಲ್ಲ ಅಂದಿದ್ರಂತೆ. ಇದರಿಂದ ಮನನೊಂದು ಯಶಸ್ವಿನಿ ಸೂಸೈಡ್ ಮಾಡಿಕೊಂಡಿದ್ದಾಳೆ ಎಂದು ಕುಟುಂಬಸ್ಥರು ಆರೋಪಿಸಿದ್ದಾರೆ. ನನ್ನ ಮಗಳನ್ನ ಕಿತ್ಕೊಂಡ್ಬಿಟ್ರಲ್ಲ ಸರ್, 4 ಜನದ ಮುಂದೆ ಅವಮಾನ ಮಾಡಿದ್ರೆ ಸರ್, ರ್ಯಾಂಕ್ ಸ್ಟೂಡೆಂಟ್ಗಳಿಗೆ ಬೇಜಾರಾಗಲ್ವಾ? ಮೊನ್ನೆ ಸೆಮಿನಾರ್ ಇತ್ತಂತೆ, ಸೆಮಿನಾರಲ್ಲಿ ಇವಳಿಗೆ ಮಾತಾಡೋಕ್ಕೆ ಬಿಟ್ಟಿಲ್ವಂತೆ ಸರ್. ನನಗೆ ಅವಳು ಏನು ಹೇಳಲಿಲ್ಲ, ಬೇರೆಯವರಿಂದ ಗೊತ್ತಾಯ್ತು. ಯಾಕೆ ಸರ್, ಎಲ್ಲರೂ ಅರ್ಹರೇ ಅಲ್ವಾ? ಎಲ್ಲರೂ ನೀಟ್ ಎಕ್ಸಾಮ್ ಬರ್ದು ಹೈಯೆಸ್ಟ್ ಮಾರ್ಕ್ಸ್ ತಗೊಂಡು ಹೋಗಿರೋದು ತಾನೇ. ಯಾಕೆ ಅವಕಾಶ ಕೊಟ್ಟಿಲ್ಲ? ಅಟ್ಲೀಸ್ಟ್ ಪ್ರೀತಿಯಿಂದ ಒಂದು ಮಾತಾಡ್ಬೋದಾಗಿತ್ತಲ್ವಾ? ಇನ್ನು ಶವಾಗಾರದ ಬಳಿ ಯಶಸ್ವಿನಿ ಸಹಪಾಠಿಗಳು ಪ್ರತಿಭಟಿಸಿ ಆಕ್ರೋಶ ಹೊರಹಾಕಿದ್ರು. ಈಕೆಯ ಸಾವಿಗೆ ಕಾಲೇಜು ಆಡಳಿತ ಮಂಡಳಿ ಕಿರುಕುಳವೇ ಕಾರಣ ಅಂತ ಆರೋಪಿಸಿದ್ರು. ಈ ಬಗ್ಗೆ ಸೂರ್ಯನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ತಮ್ಮ ಮಗಳ ಸಾವಿಗೆ ನ್ಯಾಯ ಕೊಡಿಸುವಂತೆ ಪೋಷಕರು ಆಗ್ರಹಿಸಿದ್ದಾರೆ. ಒಟ್ಟಾರೆ ಪ್ರಾಧ್ಯಾಪಕರು ಮಾಡಿದ್ದ ಅವಮಾನಕ್ಕೆ ವಿದ್ಯಾರ್ಥಿನಿ ನೇಣಿಗೆ ಕೊಳ್ಳೊಡ್ಡಿದ್ದು ದುರಂತವೇ ಸರಿ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.